ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳವನ್ನು ಬಿಜೆಪಿ ಗೆದ್ದಾಯಿತು, ಎಲ್ಲ ಮುಗೀತು ಅಂತ ಅಂದುಕೊಳ್ಬೇಡಿ. ಬಂಗಾಳದಲ್ಲಿ ಈಗ ಡ್ರಾಮಾ ಆರಂಭಗೊಳ್ತಾ ಇದೆ. ಸುದೀರ್ಘವಾಗಿ 15 ವರ್ಷದಿಂದ ಬಂಗಾಳವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಅಧಿಕಾರ ಹೋಗ್ತಿದ್ದ ಹಾಗೆ ನೀರಿನಿಂದ ಹೊರಬಂದಂಥ ಮೀನಿನಂತಾಗಿದ್ದಾರೆ. ಉಸಿರಾಡೋಕೆ ಆಗ್ತಾ ಇಲ್ಲ. ಹೀಗಾಗಿ ಇವತ್ತೊಂದು ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಬಂಗಾಳದ ವಿಕ್ಟ್ರಿ ಇದೆಯಲ್ಲ, ಇದು ವಿಕ್ಟ್ರಿನೇ ಅಲ್ಲ, ನಾನು ಇದನ್ನು ಒಪ್ಕೊಳ್ಳೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ. ಇಡೀ ಇಂಡಿ ಕೂಟ ಇದೆಯಲ್ಲ, ಒಗ್ಗಟ್ಟಿನಿಂದ ಇದರ ವಿರುದ್ಧವಾಗಿ ಫೈಟ್ ಮಾಡುತ್ತೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಬಿಜೆಪಿಯ ಗೆಲುವನ್ನು ಒಪ್ಪಿಕೊಳ್ಳೋದೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯ ಗೂಂಡಾಗಳು ಬಂಗಾಳದಾದ್ಯಂತ ಟಿಎಂಸಿಯ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಅನಾಚಾರ ಮಾಡ್ತಾ ಇದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿಯವರು ಮಾಡ್ತಾ ಇದ್ರು, ಈಗ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಸಾಂವಿಧಾನಿಕ ಸಂಘರ್ಷಕ್ಕೆ ಮಮತಾ ಬ್ಯಾನರ್ಜಿ ಅವರು ರೆಡಿ ಆದಂತೆ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದರ ನಡುವೆ ಬಂಗಾಳದಲ್ಲಿ ಬಿಜೆಪಿಯ ಸೀಟ್ ಮತ್ತೊಂದು ಜಾಸ್ತಿ ಆಗಿದೆ. 106ಕ್ಕೆ ಬಂದು ನಿಂತಿತ್ತಲ್ಲ, ಮತ್ತೊಂದು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜಯಬೇರಿ ಬಾರಿಸಿದೆ. ಟಿಎಂಸಿಯ ಕ್ಷೇತ್ರ ಮತ್ತೊಂದು ಕಡಿಮೆ ಆಗಿದೆ. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಅದರ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ. ಇನ್ನು ಜಹಾಂಗೀರ್ ಖಾನ್ ಇದನ್ನಲ್ಲ, ಈ ಅಭಿಷೇಕ್ ಬ್ಯಾನರ್ಜಿಯ ರೈಟ್ ಹ್ಯಾಂಡ್, ಆತನಿಗೂ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಮೋದಿ ಒಂದು ಕಡೆ ವೈಲೆನ್ಸ್ ಬೇಡ, ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ರೂ ಕೂಡ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಾತು ಕೇಳುವ ಸ್ಥಿತಿಯಲ್ಲೇ ಇಲ್ಲ. ಇದೆಲ್ಲದರ ನಡುವೆ ಖುದ್ದು ಅಮಿತ್ ಶಾ ಅವರೇ ಬಂಗಾಳದ ನೂತನ ಮುಖ್ಯಮಂತ್ರಿ ಆಯ್ಕೆಯನ್ನು ಮಾಡೋದಕ್ಕೆ ಬಂಗಾಳಕ್ಕೆ ಹೊರಟಿದ್ದಾರೆ. ಇದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನೀಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಂಗಾಳದಲ್ಲಿ ಚುನಾವಣೆ ಒಂದು ತೂಕವಾದರೆ, ಚುನಾವಣೆ ಆದ ಬಳಿಕ ಆಗುವಂತಹ ಘರ್ಷಣೆಗಳು, ದೊಂಬಿ ಗಲಭೆಗಳು ಇದು ಇನ್ನೊಂದು ತೂಕ. ಮಾಮೂಲಿಯಾಗಿ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾ ಇದ್ರು, ಸೋತಂತವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. 2021 ಇರಬಹುದು, 2019 ಇರಬಹುದು, ಅಷ್ಟೇ ಏಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದರೂ ಕೂಡ ಬಂಗಾಳದಲ್ಲಿ ಸಾವು ನೋವು ಇಲ್ಲದೆ ಆಗೋದೇ ಇಲ್ಲ. ಅಲ್ಲೆಷ್ಟೋ ಅಮಾಯಕ ಸೋತಂತಹ ಕಾರ್ಯಕರ್ತರನ್ನು ಕಗ್ಗೊಲೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಹಾಗಾಗಿಲ್ಲ. ಈ ಬಾರಿ ಸೆಂಟ್ರಲ್ ಫೋರ್ಸ್ ಇದೆಯಲ್ಲ, ಬಂಗಾಳದ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಿಯೋಜನೆಗೊಂಡಿದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ವೈಲೆನ್ಸ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಇದರ ನಡುವೆ ಮಿತ್ರರೇ, ಸೋತಂತಹ ಮಮತಾ ಬ್ಯಾನರ್ಜಿ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಅವರಿಗೆ ಈ ಸೋಲನ್ನು ಸ್ವೀಕರಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅವರು ಅಂದುಕೊಂಡೇ ಇರಲಿಲ್ಲ ಬಿಜೆಪಿ ಈ ಪ್ರಮಾಣದಲ್ಲಿ ಗೆಲ್ಲುತ್ತೆ, ನನಗೆ ಈ ಪ್ರಮಾಣದಲ್ಲಿ ಸೋಲಾಗುತ್ತೆ ಅಂತ. ಈ ರಿಸಲ್ಟನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಇವತ್ತು ಹೊರಗಡೆ ಬಂದು ಘೋಷಣೆ ಮಾಡಿದ್ದಾರೆ. ಇವತ್ತೊಂದು ಪ್ರೆಸ್ ಮೀಟನ್ನು ಮಾಡಿದ್ರು ಅಭಿಷೇಕ್ ಬ್ಯಾನರ್ಜಿ ಮತ್ತು ಈ ಹಿಂದಿನ ತನ್ನ ಸಂಪುಟದಲ್ಲಿ ಸಹೋದ್ಯೋಗಿಗಳಾಗಿದ್ದಂತಹ ಕೆಲ ಸದಸ್ಯರನ್ನು ಸೇರಿಸ್ಕೊಂಡು ಮಮತಾ ಬ್ಯಾನರ್ಜಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಬಹಳ ಆಕ್ರೋಶಭರಿತವಾಗಿ ಮಾತನಾಡ್ತಾರೆ. ನಾನೀಗ ಫ್ರೀ ಬರ್ಡ್ ಆಗಿದ್ದೀನಿ, ನಾನು ಟೈಗರ್ ಅಂತೆ ಹೋರಾಡ್ತೀನಿ, ಇಂಡಿ ಕೂಟದ ಎಲ್ಲ ನಾಯಕರು ನನ್ನ ಜೊತೆಗಿದ್ದಾರೆ, ರಾಹುಲ್ ಗಾಂಧಿ ನನ್ನ ಜೊತೆಗೆ ಮಾತನಾಡಿದ್ದಾರೆ, ಸೋನಿಯಾ ಗಾಂಧಿ ನನ್ನ ಜೊತೆಗಿದ್ದಾರೆ, ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್, ಉದ್ಧವ್ ಠಾಕ್ರೆ, ತೇಜಸ್ವಿ ಯಾದವ್, ಹೇಮಂತ್ ಸೊರೇನ್ ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಇಂಡಿ ಕೂಟದ ಕಡೆಯಿಂದ ನಾವೊಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀವಿ. ನಾವು ಇದನ್ನು ಇಲ್ಲಿಗೆ ಹೀಗೆ ಬಿಡೋದಿಲ್ಲ, ನಾನು ಕಂಪ್ಲೀಟ್ ಆಗಿ ಫ್ರೀ ಬರ್ಡ್, ನನ್ನ ಹೋರಾಟ ನಿರಂತರವಾಗಿರುತ್ತೆ. ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡ್ತಾರೆ. ಜೊತೆಗೆ ಅವ್ರು ಹೇಳ್ತಾರೆ, ಈ ಚುನಾವಣಾ ಫಲಿತಾಂಶವನ್ನು ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ 100ಕ್ಕೂ ಹೆಚ್ಚು ಸೀಟ್ಗಳನ್ನು ಬಿಜೆಪಿಯವರು ಲೂಟ್ ಮಾಡಿದ್ದಾರೆ. ಭವಾನಿಪುರದ ಮತ ಎಣಿಕೆಯನ್ನು ನಾನು ಖುದ್ದಾಗಿ ನೋಡಿದ್ದೀನಿ. ನಾನೊಬ್ಬ ಮಹಿಳೆ ಮುಖ್ಯಮಂತ್ರಿ, ಇಷ್ಟಾದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಅಷ್ಟೊಂದು ದಬ್ಬಾಳಿಕೆ ಆಗಿದೆ, ನನಗೇ ಹೊಡೆಯೋದಕ್ಕೆ ಬಂದಿದ್ರು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇಡೀ ಬೂತನ್ನು ಕ್ಯಾಪ್ಚರ್ ಮಾಡಿಕೊಂಡ್ರು. ಅಂಥದ್ರಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಏನಾಗಿರಬಹುದು ನೀವೇ ಊಹೆ ಮಾಡಿ. ಬಂಗಾಳದಲ್ಲಿ 100ಕ್ಕೂ ಹೆಚ್ಚು ಸೀಟ್ಗಳನ್ನು ಬಿಜೆಪಿ ಲೂಟ್ ಮಾಡಿದೆ. ಚುನಾವಣಾ ಆಯೋಗ ಬಿಜೆಪಿಯ ಆಯೋಗದಂತೆ ಕೆಲಸ ಮಾಡಿದೆ. ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ಇದು ಒನ್ ಸೈಡೆಡ್ ಆಗಿ ನಡೆದಂತಹ ಚುನಾವಣೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಇದರ ಭಾಗಿದಾರರು ಅಂತ ಆರೋಪವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ನೀವೇನಾದರೂ ರಾಜಭವನಕ್ಕೆ ಹೋಗ್ತೀರಾ ಅಂತ. ಅದರ ಅರ್ಥ ಏನು ಕೇಳಿದ್ರೆ, ನೀವು ರಾಜೀನಾಮೆ ಕೊಡ್ತೀರಾ ಅಂತ. ಅದಕ್ಕೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನಾನು ಹೋಗೋದಿಲ್ಲ, ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ. ಮಿತ್ರರೇ, ಇದು ಮುಂದೆ ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಬಹುದು. ಅಂದರೆ ಮಮತಾ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾರಾ, ಈ ಪ್ರಶ್ನೆಯೂ ಕೂಡ ಮೂಡುವಂತೆ ಮಾಡಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಪ್ರತಿ ಬಾರಿಯೂ ಕೂಡ ಯಾರಾದರೂ ಮುಖ್ಯಮಂತ್ರಿಯಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅವರು ಸೋತಂತಹ ಸಂದರ್ಭದಲ್ಲಿ ಅಥವಾ ಗೆದ್ದರೂ ಕೂಡ ಅವರು ರಾಜೀನಾಮೆ ಕೊಡಬೇಕು. ಹೊಸ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಆಗೋದಾದರೂ ಕೂಡ ಅವರು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಕೊಡಬೇಕು. ಹಳೆ ಕ್ಯಾಬಿನೆಟನ್ನು ವಿಸರ್ಜನೆ ಮಾಡಿಬಿಟ್ಟು ಹೊಸದಾಗಿ ರಾಜ್ಯಪಾಲರಿಂದ ಸರ್ಕಾರ ರಚನೆಗೆ ಆಹ್ವಾನವನ್ನು ಪಡಿಬೇಕು. ಇದು ಸಂಪ್ರದಾಯ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರೋದಿದೆ. ಈಗ ಮಮತಾ ಬ್ಯಾನರ್ಜಿ ಸೋತಿರುವ ಕಾರಣದಿಂದಾಗಿ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಆಗ ರಾಜ್ಯಪಾಲರು ಏನು ಹೇಳ್ತಾರೆ, ನೀವು ಕೇರ್ ಟೇಕರ್ CM ಆಗಿ ಮುಂದುವರಿರಿ, ಹೊಸ ಸರ್ಕಾರ ರಚನೆ ಆಗುವವರೆಗೂ ಕೂಡ ನೀವೇ ಕಂಟಿನ್ಯೂ ಆಗಿ ಅಂತ. ಹೊಸ ಸರ್ಕಾರ ರಚನೆ ಆಗ್ತಿದ್ದ ಹಾಗೆ ಮಮತಾರ ಪವರ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಆದರೆ ಮಮತಾ ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆಯನ್ನೇ ಕೊಡೋದಿಲ್ಲ ಅಂತ.
ಇದನ್ನು ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಏನಾಗುತ್ತೆ, ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗತ್ತಾ ಅಂತ. ಹಾಗೇನೂ ಆಗೋದಿಲ್ಲ ಮಿತ್ರರೇ. ಯಾವಾಗ ಚುನಾವಣಾ ಆಯೋಗ ತನ್ನೆಲ್ಲ ಪ್ರೋಸೆಸ್ಸನ್ನು ಮುಗಿಸ್ಬಿಟ್ಟು ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಪಕ್ಷದ ಬಲಾಬಲಗಳೇನು, ಇದರ ಬಗ್ಗೆ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ ಆಧಾರದಲ್ಲಿ ಯಾರಿಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಇದೆಯೋ ಅವರಿಗೆ ರಾಜ್ಯಪಾಲರು ಅವಕಾಶವನ್ನು ಕಲ್ಪಿಸ್ತಾರೆ. ಅದರೊಳಗಾಗಿ ಮುಖ್ಯಮಂತ್ರಿ ಏನಾದರೂ ರಾಜೀನಾಮೆ ಕೊಡದೇ ಇದ್ದಲ್ಲಿ ಆ ಸರ್ಕಾರವನ್ನು, ಆ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರು ವಜಾ ಮಾಡ್ತಾರೆ. ಆ ಪವರ್ ರಾಜ್ಯಪಾಲರಿಗಿರುತ್ತೆ. ಈಗ ಎಲೆಕ್ಷನ್ ಮುಗಿದು ಹೋಗಿದೆ, ಎಲ್ಲದೂ ಕೂಡ ಸುಸೂತ್ರವಾಗಿದೆ, ರಿಸಲ್ಟ್ ಕೂಡ ಬಂದಾಗಿದೆ. ಈ ಸಂದರ್ಭದಲ್ಲಿ ಮಮತಾ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ಮಮತಾ ರಾಜೀನಾಮೆ ಕೊಡದೇ ಇದ್ದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹೈಡ್ರಾಮವನ್ನು ಸೃಷ್ಟಿಸೋದಕ್ಕೆ ಮಮತಾ ಬ್ಯಾನರ್ಜಿ ಎಲ್ಲ ರೀತಿಯಲ್ಲೂ ಯತ್ನ ಮಾಡ್ತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ನೋಡಿ, ಪಕ್ಕದ ರಾಜ್ಯದಲ್ಲಿ ಸ್ಟಾಲಿನ್ ಕೂಡ ಸೋತೋಗಿದ್ದಾರೆ. ಅವರು ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗೂ ಸೋತಿದ್ದಾರೆ, ರಾಜ್ಯವನ್ನು ಕೂಡ ಕಳ್ಕೊಂಡಿದ್ದಾರೆ. ಆದರೆ ಸ್ಟಾಲಿನ್ ಏನು ಈ ರೀತಿಯಾಗಿ ಡ್ರಾಮಾ ಮಾಡಲಿಲ್ಲ. ನೇರವಾಗಿ ರಾಜಭವನಕ್ಕೆ ಹೋದ್ರು, ರಾಜೀನಾಮೆಯನ್ನು ಕೊಟ್ಟರು. ಏನು ಚುನಾವಣೆಯಲ್ಲಿ ಜನ ಫಲಿತಾಂಶವನ್ನು ಕೊಟ್ಟಿದ್ದಾರೋ ಅದನ್ನು ಮುಕ್ತವಾಗಿ ಒಪ್ಕೊಂಡ್ರು. ಈಗ ಸೋತಿದಿನಿಂದ ಮಾತ್ರಕ್ಕೆ ಈ ಚುನಾವಣೆಯೇ ಸರಿಯಾಗಿ ನಡೆದಿಲ್ಲ, ಇದರಲ್ಲಿ ಮತ ಎಣಿಕೆ ಸರಿಯಾಗಿ ನಡೆದಿಲ್ಲ, ಎಲ್ಲ ಲೂಟ್ ಆಗಿಬಿಟ್ಟಿದೆ, ಹೀಗೆಲ್ಲ ಆರೋಪ ಮಾಡೋದಿದೆಯಲ್ಲ, ಇದು ಈ ಪ್ರಜಾಪ್ರಭುತ್ವಕ್ಕೆ ನಿಜವಾಗ್ಲೂ ಕಪ್ಪು ಚುಕ್ಕೆ. ಆದರೆ ಇವರು ಬಿಂಬಿಸ್ತಾ ಇರೋದು ಹೇಗೆ ಗೊತ್ತಾ, ಬಿಜೆಪಿ ಗೆದ್ದಿರೋದೇ ಕಪ್ಪು ಚುಕ್ಕೆ ಅಂತ. ಒಂದು ವೇಳೆ ವಿಪಕ್ಷಗಳು ಇದೇ ರೀತಿಯಾಗಿ ಬೇಜವಾಬ್ದಾರಿತನದಿಂದ ನಡೆದುಕೊಳ್ತಾ ಇದ್ರೆ ಇದರ ಎಫೆಕ್ಟನ್ನು ಅವರೇ ಅನುಭವಿಸ್ತಾರೆ. ಇಡೀ ದೇಶದಲ್ಲಿ ಇವರು ಯಾರ ಅಸ್ತಿತ್ವವೂ ಕೂಡ ಇರೋದಿಲ್ಲ. ಜನರಿಗೆ ಇವತ್ತು ಹಾಲು ಯಾವುದು, ನೀರು ಯಾವುದು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾವುದನ್ನು ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ. 1960, 70 ಅಥವಾ 80ರ ದಶಕದಲ್ಲಿ ಬೂತ್ ಕ್ಯಾಪ್ಚರ್ ಆಯಿತು, ಬ್ಯಾಲೆಟ್ಗಳನ್ನು ತಿರುಚಲಾಯಿತು, ಹೀಗೆಲ್ಲ ಹೇಳಿದರೆ ಜನ ನಂಬ್ತಾ ಇದ್ರೇನೋ. ಆದರೆ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಇದು ಯಾವುದೂ ಕೂಡ ಸಾಧ್ಯ ಇಲ್ಲ. ನಿಮಗೆ ಉತ್ತಮ ಉದಾಹರಣೆ ಕರ್ನಾಟಕದ್ದೇ ಇದೆ. 2023ರ ಚುನಾವಣೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನಾಗಿತ್ತು, ಅಲ್ಲಿ ಗೆದ್ದಂತಹ ಜೀವರಾಜ್ ಅವರಿಗೆ ಅನ್ಯಾಯ ಮಾಡಲಾಗಿತ್ತು. ಯಾಕೆ ಅಂತಂದ್ರೆ ಪೋಸ್ಟಲ್ ಬ್ಯಾಲೆಟ್ ಕಾರಣದಿಂದಾಗಿ. ಅವತ್ತಿನ ಚುನಾವಣಾಧಿಕಾರಿ ಆ ರೀತಿಯಾಗಿ ಅನ್ಯಾಯ ಮಾಡಿದ್ರು. ಕೋರ್ಟ್ ಆದೇಶ ಮಾಡ್ತಿದ್ದ ಹಾಗೆ ಸತ್ಯ ಹೊರ ಬಂತು. 3 ವರ್ಷಗಳ ಕಾಲ ವಂಚನೆಗೊಳಗಾಗಿದ್ದಂತಹ DN ಜೀವರಾಜ್ ಈಗ ಶಾಸಕರಾಗಿದ್ದಾರೆ. 3 ವರ್ಷಗಳ ಹಿಂದೆ ಸುಳ್ಳು ಮತಗಳಿಂದ ಗೆದ್ದಿದ್ದಂತಹ ಕಾಂಗ್ರೆಸ್ನ TD ರಾಜೇಗೌಡ ಇವತ್ತು ಮನೆಗೆ ಹೋಗಿದ್ದಾರೆ. ಮಿತ್ರರೇ, ಯಾವುದನ್ನು ದೀರ್ಘಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಂಗಾಳದಲ್ಲಿ ಕೌಂಟಿಂಗ್ ಸರಿಯಾಗಿ ನಡೆದಿಲ್ಲ, ಇಂತಿಂತಹ ಕ್ಷೇತ್ರದಲ್ಲಿ ನಮಗೆ ಅನ್ಯಾಯ ಆಗಿದೆ, ಇದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ಲಿ. ಕೋರ್ಟ್ ಮರುಮತದಾನಕ್ಕೆ ಆದೇಶವನ್ನ ಮಾಡಿದ್ರೆ ಮತ್ತೆ ಮತ ಎಣಿಕೆ ಮಾಡಬಹುದಲ್ಲ. ಅದರಲ್ಲೇನಿದೆ, EVMನಲ್ಲಿ ಮತಗಳು ಭದ್ರವಾಗಿರ್ತವೆ. ಆ ದಾಖಲೆಗಳು ಎಲ್ಲೂ ಹೋಗಿರೋದಿಲ್ಲ, ಚುನಾವಣಾ ಆಯೋಗದ ಬಳಿಯಲ್ಲೇ ಇರುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಆ ದಾರಿಯನ್ನು ಹಿಡಿಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಸೋತಿರೋದು ಅವ್ರಿಗೆ ಗೊತ್ತಿದೆ. ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚಿತವಾಗಲೇ ಅವ್ರಿಗೆ ಗೊತ್ತಿತ್ತು ನಾವು ಈ ಬಾರಿ ಸೋತು ಹೋಗ್ತೀವಿ ಅಂತ. ಯಾಕೆ ಅಂತಂದರೆ ಬಂಗಾಳದಲ್ಲಿ ಒಂದು ಶಾಂತಿಯುತ ಮತದಾನ ನಡೆದಿದ್ದೇ ಆದರೆ ಮಮತಾ ಬ್ಯಾನರ್ಜಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಷ್ಟು ದಿನ ಅವರು ಓಟನ್ನು ಹೇಗೆ ಹಾಕಿಸ್ಕೊಳ್ತಾ ಇದ್ರು, BJPಗೆ ಓಟ್ ಹಾಕುವಂಥವರಿಗೆ ಮತಗಟ್ಟೆಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ವೇಳೆ ಅದನ್ನೂ ಮೀರಿಬಿಟ್ಟು ಯಾರಾದರೂ BJPಗೆ ಓಟ್ ಹಾಕಿದ್ದೇ ಆದರೆ ಅವರನ್ನು ಚುನಾವಣೆ ನಂತರ ಉಳಿಸ್ತಾ ಇರಲಿಲ್ಲ. ಇಲ್ಲದೆ ಹೋದರೆ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಆದ ಬಳಿಕ 10 ಜನ ಸಾಯ್ತಾರೆ ಅಂತಂದರೆ ಯಾವ ಮಟ್ಟಿಗೆ TMC ಗೂಂಡಾಗಿರಿ ಮಾಡ್ತಾ ಇತ್ತು ಅಂತ ಯೋಚನೆ ಮಾಡಿ. ಮಿತ್ರರೇ, ಈ ಬಾರಿ ಬಂಗಾಳದ ಚುನಾವಣೆಯಲ್ಲಿ ಒಂದೇ ಒಂದು ಸಾವಾಗಿಲ್ಲ. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಜೊತೆಗೆ ಅತ್ಯಧಿಕ ಮತದಾನವೂ ಕೂಡ ಆಗಿದೆ. ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತಮ್ಮ ನಾಯಕ ಯಾರಾಗಬೇಕು ಅಂತ ಅವರೇ ಆರಿಸ್ಕೊಂಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಬಂದ್ಬಿಟ್ಟು ನಾನು ಇದನ್ನು ಒಪ್ಪಲ್ಲ, ಇದೆಲ್ಲ ಲೂಟಿ, ಹೀಗೆಲ್ಲ ಹೇಳಿದ್ದೆ ಆದರೆ ಯಾರು ಒಪ್ಪೋದಕ್ಕೆ ತಯಾರಿದ್ದಾರೆ? ಮಿತ್ರರೇ, ಈ ನಡುವೆ BJP ಗೆದ್ದಿದ್ದರಿಂದಾಗಿ ಬಂಗಾಳದಲ್ಲಿ ಚುನಾವಣೋತ್ತರ ಗಲಭೆಗಳು ಆಗ್ತಲೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕಡೆ ವರದಿ ಆಗ್ತಾ ಇದೆ. ಮುಖ್ಯವಾಗಿ ಅಭಿಷೇಕ್ ಬ್ಯಾನರ್ಜಿಯ ರೈಟ್ ಹ್ಯಾಂಡ್ ಜಹಾಂಗೀರ್ ಖಾನ್ ಸ್ಪರ್ಧೆ ಮಾಡಿದ್ನಲ್ಲ ಫಾಲ್ತಾ ಕ್ಷೇತ್ರ, ಈಗ ಅಲ್ಲಿ ಕೌಂಟಿಂಗ್ ನಡೆದಿಲ್ಲ, ಮತ್ತೆ ಮತದಾನಕ್ಕೆ ಆದೇಶ ಮಾಡಲಾಗಿದೆ, ಅದೆಲ್ಲ ಬೇರೆ ವಿಚಾರ. ಆದರೆ ಯಾವಾಗ ಚುನಾವಣಾ ರಿಸಲ್ಟ್ ಬಂತೋ ತಕ್ಷಣ BJP ಕಾರ್ಯಕರ್ತರು ಆ ಫಾಲ್ತಾದ ಜಹಾಂಗೀರ್ ಖಾನನ ಆಫೀಸಿಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ್ದಾರೆ. ಬಹಳ ದೊಡ್ಡ ಘರ್ಷಣೆ ಆಗಿದೆ. CFEF ಸಿಬ್ಬಂದಿ ಇದ್ದ ಕಾರಣದಿಂದಾಗಿ ದೊಡ್ಡ ಅನಾಹುತಗಳು ತಪ್ಪಿದೆ. ಸದ್ಯ BJP ನಾಯಕರು ಏನು ಹೇಳ್ತಾ ಇದ್ದಾರೆ, ನಾವು ಆ ಕಲ್ಚರನ್ನು ಫಾಲೋ ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ ಕೂಡ ಚುನಾವಣೋತ್ತರ ವೈಲೆನ್ಸ್ಗಳು ಆಗೋದು ಬೇಡ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ BJP ಆಫೀಸ್ನಲ್ಲಿ ಭಾಷಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ರು, ಆ ರೀತಿಯಾದಂತಹ ಕರೆ ಕೊಟ್ಟರು. ಆದರೆ ಬಂಗಾಳದ BJP ಕಾರ್ಯಕರ್ತರು ಕೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ನೊಂದಿದ್ದಾರೆ. ಈ ಹಿಂದೆ TMC ಗೂಂಡಾಗಳಿಂದ ಒದೆ ತಿಂದಿದ್ದಾರೆ. ತನ್ನ ಮನೆಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದನ್ನು ನೋಡಿದ್ದಾರೆ. ಎಷ್ಟೋ ಜನ ತಾಯಂದರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಇಷ್ಟು ದಿನ ಒಳಗೆ ಅದುಮಿಟ್ಟುಕೊಂಡಿದ್ದಂತಹ ಆ ಆಕ್ರೋಶ ಇದೆಯಲ್ಲ, ಈಗ ಸಹಜವಾಗಿ ಹೊರಗೆ ಬರ್ತಾ ಇದೆ. ಯಾರು ಹೇಳಿದ್ರು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಂತ ಯಾರಿಗೂ ಹಾನಿ ಮಾಡ್ತಾ ಇಲ್ಲ.
ಇಲ್ಲ, ಎಲ್ಲೂ ಕೂಡ ಸಾವಿನ ವರದಿ ಆಗಿಲ್ಲ. ಬದಲಾಗಿ TMC ಆಫೀಸ್ಗಳನ್ನು BJPಯವರು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಗೇರಾವ್ ಹಾಕ್ತಾ ಇದ್ದಾರೆ, ಅಲ್ಲಿದ್ದ ಬಾವುಟಗಳನ್ನು ಕಿತ್ತು ಹಾಕ್ತಾ ಇದ್ದಾರೆ. ಈ ರೀತಿಯ ಘಟನೆಗಳು ನಡೀತಾ ಇದೆ. ಎಲ್ಲೊಂದು ಕಡೆಯಲ್ಲಿ ಹೋಗಿ ಯಾರಿಗೋ ತೊಂದರೆ ಮಾಡ್ತಾ ಇದ್ದಾರೆ, ಯಾರಿಗೋ ಹೊಡೆದಿದ್ದಾರೆ, ಆ ರೀತಿಯ ವರದಿಗಳು ತೀರಾ ಕಡಿಮೆ ಇದೆ. ಆದರೆ ಇವತ್ತು ಪ್ರೆಸ್ ಮೀಟ್ ಮಾಡಿದಂತಹ ಮಮತಾ ಬ್ಯಾನರ್ಜಿ ಏನು ಆರೋಪ ಮಾಡಿದ್ದಾರೆ ಗೊತ್ತಾ? TMC ಕಾರ್ಯಕರ್ತರ ಮೇಲೆ BJPಯ ಗೂಂಡಾಗಳು ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಮಾಡಿದ್ದಾರೆ. ಸದ್ಯ ಇವತ್ತು ಮಮತಾ ಬ್ಯಾನರ್ಜಿ ಅವರು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ದನ್ನು ನೋಡಿದ್ರೆ ತುಂಬ ವೀಕ್ ಆದಂತೆ ಕಂಡು ಬರ್ತಾ ಇದ್ದಾರೆ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ? ವಿ ವಿಲ್ ಫೈಟ್ ಬ್ಯಾಕ್, ನಾವು ಮತ್ತೆ ಹೋರಾಡ್ತೀವಿ, ಹುಲಿಯಂತೆ ಹೋರಾಡ್ತೀನಿ, ನಾನೀಗ ಫ್ರೀ ಬರ್ಡ್, ಹೀಗೆಲ್ಲ ಮಮತಾ ಬ್ಯಾನರ್ಜಿ ಅವರು ಹೇಳ್ಕೊಂಡಿದ್ದಾರೆ. ಯಾಕೆ ಮಮತಾ ಬ್ಯಾನರ್ಜಿ ಈ ಡ್ರಾಮಾ ಮಾಡ್ತಾ ಇದ್ದಾರೆ ಗೊತ್ತಾ? ಇಡೀ ಪಶ್ಚಿಮ ಬಂಗಾಳದಲ್ಲಿ TMC ಕಾರ್ಯಕರ್ತರ ಮೊರಾಲಿಟಿ ಇದೆಯಲ್ಲ ಕುಸಿದು ಹೋಗಿದೆ, ಅವರ ಆತ್ಮಸ್ಥೈರ್ಯ ಸಂಪೂರ್ಣವಾಗಿ ಧರಾಶಾಹಿಯಾಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ TMC ಬರೋದಿಲ್ಲ ಅನ್ನುವಂಥ ವಾತಾವರಣ ಆಲ್ರೆಡಿ ಸೃಷ್ಟಿಯಾಗ್ಬಿಟ್ಟಿದೆ. BJP ಕಾರ್ಯಕರ್ತರ ಹವಾ ಪ್ರತಿ ರಸ್ತೆಯಲ್ಲೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಪಕ್ಷವನ್ನು ಉಳಿಸಿಕೊಳ್ಳುವಂಥದ್ದು ಇದೆಯಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ದೊಡ್ಡ ಚಾಲೆಂಜ್. ಅದಕ್ಕೋಸ್ಕರವಾಗಿ ಇವರು ಬಂದು ಕೂತ್ಕೊಂಡಿರೋದು, ನಾನು ಫೈಟ್ ಮಾಡ್ತೀನಿ, ಪುನಃ ವಾಪಸ್ ಬರ್ತೀನಿ, ಈ ಗೆಲುವಲ್ಲ, ಇವರು ಲೂಟ್ ಮಾಡಿದ್ದಾರೆ, ಇದು ನೈತಿಕ ಸರ್ಕಾರ ಅಲ್ಲ, ಈ ರೀತಿಯಾಗಿ ಬಿಂಬಿಸೋದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಈ ಹೈ ಡ್ರಾಮಾ ಸೃಷ್ಟಿಸ್ತಾ ಇದ್ದಾರೆ. ಇದೆಲ್ಲದಕ್ಕೆ ಸಾಥ್ ಕೊಡ್ತಾ ಇರೋದು ರಾಹುಲ್ ಗಾಂಧಿ. ನನಗೆ ರಾಹುಲ್ ಗಾಂಧಿ ಅವರನ್ನು ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಈ ಮನುಷ್ಯನ ಬೌದ್ಧಿಕ ಮಟ್ಟ ಅದು ಯಾವ ಲೆವೆಲ್ಗೆ ಹೋಗಿದೆ ಅಂತ ನನಗಂತೂ ಅರ್ಥ ಆಗಲ್ಲ. ಯಾಕೆ ಗೊತ್ತಾ? ಇದೇ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದ್ದ ದಿನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಂಗಾಳದಲ್ಲಿ ಇವತ್ತೇನಾದರೂ BJPಗೆ ಬಾಗಿಲು ತೆರೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿಯವರ ಭ್ರಷ್ಟ ಸರ್ಕಾರ ಮತ್ತು ಓಲೈಕೆಯ ರಾಜಕಾರಣದಿಂದಾಗಿ ಇವತ್ತು BJP ಬಂಗಾಳದಲ್ಲಿ ಇಂತಹ ಸಾಧನೆ ಮಾಡ್ತಾ ಇದೆ. ಇವತ್ತು ಬಂಗಾಳದಲ್ಲಿ BJPಗೆ ಯಶಸ್ಸು ಸಿಗ್ತಾ ಇದೆ ಅಂತಂದರೆ ಅದಕ್ಕೆ TMCಯ ಮಮತಾ ಬ್ಯಾನರ್ಜಿಯವರೇ ಕಾರಣ ಅಂತ ರಾಹುಲ್ ಗಾಂಧಿ ಅವರು ಕಾರ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾರೆ. ಅಷ್ಟೇ ಅಲ್ಲ ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಬಂಗಾಳದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನ ಅಭ್ಯರ್ಥಿಯನ್ನು ಹಾಕಿತ್ತು. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಮಾಲ್ಡಾ ಮತ್ತು ಮುರ್ಷಿದಾಬಾದ್ ಪ್ರದೇಶದಲ್ಲಿ TMCಯ ಸೋಲಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಬಹುತೇಕ ಕ್ಷೇತ್ರದಲ್ಲಿ 2ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ. ಅಂದರೆ BJPಯವರು ಗೆದ್ದಿದಾರಲ್ಲ, ಅಲ್ಲಿ ಕಾಂಗ್ರೆಸ್ ಪ್ರತಿಸ್ಪರ್ಧಿಯಾಗಿದೆ, TMC ಇಲ್ವೇ ಇಲ್ಲ. ಯಾಕೆ ಅಂತಂದರೆ ಅಲ್ಲಿದ್ದಂಥ ಆಡಳಿತ ವಿರೋಧಿ ಅಲೆಯ ಲಾಭವನ್ನು ಪಡೆದುಕೊಂಡು ಕಾಂಗ್ರೆಸ್ ಓಟನ್ನು TMCಯಿಂದ ವಿಭಜನೆಗೊಳಿಸಿದೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಬಂದಿದೆ. ಮಮತಾರ ಭಾರೀ ಅಂತರದ ಸೋಲಿಗೆ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿದೆ. ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾ ಇದ್ದಾರೆ? ಮಮತಾ ಬ್ಯಾನರ್ಜಿ ಹೇಳೋದ್ರಲ್ಲಿ ಅರ್ಥ ಇದೆ, ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಮತಾ ಬ್ಯಾನರ್ಜಿಯವರ ಸೋಲನ್ನು ಸಂಭ್ರಮಿಸಬಾರ್ದು. ಅಸ್ಸಾಂ ಮತ್ತು ಬಂಗಾಳದಲ್ಲಿ ವೋಟ್ ಚೋರಿಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಈ ದೇಶದ ಜನರನ್ನು ಇನ್ನೂ ಹೆಚ್ಚು ಕಾಲ ಇವರು ದಡ್ಡರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. 2024ರಲ್ಲಿ ಇವರ ಸುಳ್ಳು ಪ್ರಚಾರಕ್ಕೆ ಈ ದೇಶದ ಜನ ಸ್ವಲ್ಪ ಕಿವಿ ಕೊಟ್ಟಿದ್ರು. 400 ಕ್ಷೇತ್ರಗಳೇನಾದರೂ BJPಗೆ ಬಂದಿದ್ದೆ ಆದರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ, ಮೀಸಲಾತಿ ವಿಚಾರದಲ್ಲಿ ಏನಾದರೂ ಮಾಡಿಬಿಡಬಹುದೇನೋ, ಈ ರೀತಿಯಾಗಿ ಇವರು ಸುಳ್ಳು ಹೇಳ್ತಾ ಇದ್ರಲ್ಲ, ಅದನ್ನು ಈ ದೇಶದ ಒಂದು ಸಮುದಾಯ ನಂಬಿತ್ತು. ಆದರೆ ಮಿತ್ರರೇ, ಬಂಗಾಳದ ಚುನಾವಣೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಕೇಳಿದ್ರೆ, BJPಗೆ ದೊಡ್ಡ ಜಯ ಸಿಗೋದರಲ್ಲಿ ದಲಿತರ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ದಲಿತರ ಪ್ರಾಬಲ್ಯ ಇರುವಂತಹ ಬಹುತೇಕ ಕ್ಷೇತ್ರಗಳನ್ನು BJP ಕ್ಲೀನ್ ಸ್ವೀಪ್ ಮಾಡಿದೆ. ಮತ್ತೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಜಪ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದೇ ರಾಹುಲ್ ಗಾಂಧಿ ಕೇರಳದ ಚುನಾವಣೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಕೇರಳದಲ್ಲಿ ಚುನಾವಣಾ ಆಯೋಗ ಬಹಳ ಸರಿಯಾಗಿ ನಡೆದುಕೊಂಡಿದೆ. ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಂತಹ ಜಯ. ಕಾಂಗ್ರೆಸ್ ಬಹಳ ಶ್ರಮ ವಹಿಸಿ ಕೇರಳದಲ್ಲಿ ಲೆಫ್ಟ್ ಪಾರ್ಟಿ ಸರ್ಕಾರವನ್ನು ಕಿತ್ತೊಗೆದಿದೆ. ಅದು ಸಂವಿಧಾನಕ್ಕೆ ಸಿಕ್ಕಂತಹ ಜಯ. ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ BJPಗೆ ಸಿಕ್ಕಂತಹ ಜಯ ಇದೆಯಲ್ಲ, ಅದು ಜಯ ಅಲ್ಲ, ಅದು ವೋಟ್ ಚೋರಿ. ಅದೇ ತಮಿಳುನಾಡನ್ನು ನೋಡಿ, ತಮಿಳುನಾಡಿನಲ್ಲಿ SIR ವೇಳೆ ಅತ್ಯಧಿಕ ಪ್ರಮಾಣದಲ್ಲಿ ವೋಟ್ ಡಿಲೀಷನ್ ಆಗಿತ್ತು. ಆದರೆ ತಮಿಳುನಾಡಿನಲ್ಲಿ ಅದು ವಿಷಯನೇ ಆಗಿರಲಿಲ್ಲ. ಚುನಾವಣಾ ಆಯೋಗ ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದೆ ಅಂತಲೇ ಅಲ್ಲಿನ ಸರ್ಕಾರ ಒಪ್ಕೊಂಡಿತ್ತು. ಈಗ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರ ಹೋಗ್ಬಿಟ್ಟಿದೆ. ಅಲ್ಲಿ TVK ಅಚ್ಚರಿಯ ರೀತಿಯಲ್ಲಿ ಜಯ ಗಳಿಸಿದೆ. ಯಾರೂ TVK ವಿನ್ ಆಗುತ್ತೆ ಅಂತ ಹೇಳ್ತಾನೆ ಇರಲಿಲ್ಲ. ಚುನಾವಣೆ ಆದ ಬಳಿಕ ಕೆಲ ಸಮೀಕ್ಷೆಗಳು ಬಂದವು ಅಷ್ಟೇ. ಆದರೆ ರಾಹುಲ್ ಗಾಂಧಿ ಅವರು ಆ ತೀರ್ಪನ್ನು ಒಪ್ಕೊಂಡಿದ್ದಾರೆ. ಅಲ್ಲಿ TVK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಬಂಗಾಳದ ಜನಾದೇಶವನ್ನು ಇವರು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಮಿತ್ರರೇ, ಈ ವಿಪಕ್ಷಗಳು ಎಲ್ಲಿಯವರೆಗೆ ಜನಾದೇಶವನ್ನು ಒಪ್ಪೋದಿಲ್ವೋ, ಜನರು ಕೊಟ್ಟಂತಹ ತೀರ್ಪಿಗೆ ತಲೆಬಾಗೋದಿಲ್ವೋ, ಅಲ್ಲಿಯವರೆಗೂ ಈ ದೇಶದಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ವಿಪಕ್ಷಗಳ ಈ ವರ್ತನೆ ಇದೆಯಲ್ಲ, ಜನರ ಭಾವನೆಯನ್ನು ಮತ್ತಷ್ಟು ಕೆರಳಿಸುತ್ತೆ. ತನ್ನ ಕೇಡರನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಇವರು ಡ್ರಾಮಾ ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವೇ ಹೊರತು ಇದರಿಂದ ಅವರ ಡೌನ್ಫಾಲ್ ಆಗುತ್ತೆ ಹೊರತು ಯಾವತ್ತೂ ರಾಹುಲ್ ಗಾಂಧಿಗಾಗಲಿ ಅಥವಾ ಮಮತಾ ಬ್ಯಾನರ್ಜಿಗಾಗಲಿ ಅಖಿಲೇಶ್ ಯಾದವ್ಗಾಗಲಿ ಇದರಿಂದ ಜಯ ಸಿಗೋದಕ್ಕಂತೂ ಸಾಧ್ಯ ಇಲ್ಲ.
ನೋಡೋಣ, ಮಮತಾ ಬ್ಯಾನರ್ಜಿ ಏನೋ ಘೋಷಣೆ ಮಾಡಿದ್ದಾರೆ, ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಕಲಿಸ್ತೀವಿ ಅಂತ. ಅದೇನು ಮಾಡ್ತಾರೆ ಅಂತ ಕಾದು ನೋಡೋಣ. ಇದರ ನಡುವೆ ಬಂಗಾಳದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. ನಾನು ಬೆಳಗ್ಗೆಯ ವಿಡಿಯೋದಲ್ಲಿ ಹೇಳಿದ್ದೆ, ಚುನಾವಣಾ ಆಯೋಗ 106 ಕ್ಷೇತ್ರವನ್ನು BJP ಗೆದ್ದಿದೆ, 81 ಕ್ಷೇತ್ರವನ್ನು TMC ಗೆದ್ದಿದೆ ಅಂತ ಘೋಷಣೆ ಮಾಡಿದೆ ಅಂತ. ಆದರೆ ರಾಜಾರ್ಹಾಟ್ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲ ಆಗಿತ್ತು. ಮತ ಎಣಿಕೆ ಸಂದರ್ಭದಲ್ಲಿ BJP ಅಭ್ಯರ್ಥಿ ಮತ್ತು TMC ಅಭ್ಯರ್ಥಿ ಪದೇ ಪದೇ ಮರು ಮತ ಎಣಿಕೆಗೆ ಬೇಡಿಕೆ ಇಟ್ಟಿದ್ರು. ಅಂತಿಮವಾಗಿ ಹಲವು ಸುತ್ತಿನ ಮತ ಎಣಿಕೆಯ ಬಳಿಕ BJP ಅಭ್ಯರ್ಥಿ 309 ಮತಗಳ ಅಂತರದಲ್ಲಿ TMC ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ. ಪಿಯೂಷ್ ಕನೋಡಿಯಾ ಅನ್ನುವಂಥವರು ಈಗ ಗೆದ್ದಿದ್ದಾರೆ. TMCಯ ತಪಸ್ ಚಟರ್ಜಿ ಅವರಿಗೆ ಸೋಲಾಗಿದೆ. 309 ಮತಗಳ ಅಂತರದಿಂದ ತಪಸ್ ಚಟರ್ಜಿ ಸೋತಿದ್ದಾರೆ, ಪಿಯೂಷ್ ಕನೋಡಿಯಾ ಗೆದ್ದಿದ್ದಾರೆ. ಅಲ್ಲಿಗೆ ಓವರಾಲ್ ಸೀಟ್ಗಳಲ್ಲಿ BJPಯ ಟ್ಯಾಲಿ 207ಕ್ಕೆ ಏರಿಕೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ಬಹಳ ಅಚ್ಚರಿಯಲ್ಲಿ ಅಮಿತ್ ಶಾ ಅವರೇ ಬಂಗಾಳದ ವೀಕ್ಷಕರಾಗಿ ತೆರಳುತ್ತಾ ಇದ್ದಾರೆ. ಸಾಮಾನ್ಯವಾಗಿ BJPಯಲ್ಲಿ ಒಂದು ಸಂಪ್ರದಾಯ ಇದೆ, ಮುಖ್ಯಮಂತ್ರಿ ಆಯ್ಕೆ ಹೇಗೆ ನಡೆಯುತ್ತೆ ಅಂತಂದ್ರೆ BJPಯ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಆ ಸಭೆಗೆ ಕೇಂದ್ರದ ವೀಕ್ಷಕರೊಬ್ಬರು ಬಂದಿರ್ತಾರೆ. ಇದೆಲ್ಲ ಫಾರ್ಮಾಲಿಟೀಸ್ ಅಷ್ಟೇ. ಕೇಂದ್ರದ ವೀಕ್ಷಕರು ಬರ್ತಾರಲ್ಲ, ಅವ್ರ ಕೈಲಿ ಒಂದು ಹೆಸರು ಇರುತ್ತೆ, ಅವ್ರು ಯಾರನ್ನ ಸೂಚಿಸ್ತಾರೋ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡೋದು. ಆದರೆ ಈ ಬಾರಿ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಅಂದರೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ವೀಕ್ಷಕರಾಗಿ ಸ್ವತಃ ಅಮಿತ್ ಶಾ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಮುಂದಿನ ಕೆಲ ದಿನಗಳ ಕಾಲ ಬಂಗಾಳದಲ್ಲಿ ಇನ್ನಷ್ಟು ಮಹತ್ವದ ಬೆಳವಣಿಗೆಗಳಾಗೋದಕ್ಕಿದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಇಡೀ ದೇಶಕ್ಕೆ ಇನ್ನಷ್ಟು ಬಿಟ್ಟಿ ಎಂಟರ್ಟೈನ್ಮೆಂಟ್ ಅನ್ನು ಕೊಡೋದಕ್ಕಿದ್ದಾರೆ. ಅದನ್ನೆಲ್ಲ ಮುಂದೆ ಕಾಲಕ್ಕೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.